ಯಾರಿವಳು? ಇವಳೇ ಕಿರಿಯ ವಯಸ್ಸಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಹಿರಿಯ ಸಾಧನೆಗಳಿಂದ ಗಮನ ಸೆಳೆದ ಅಕ್ಷರದ ಆರಾಧಕಿ. ಶಾಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಅನೇಕ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡ ಹೆಗ್ಗಳಿಕೆ. 2025ರ ರಾಜ್ಯ ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆ. ಮೊದಲ ಹೆಜ್ಜೆ ಎಂಬ ಕಥಾ ಸಂಕಲನವನ್ನು ಪ್ರಕಟಿಸುವ ಮೂಲಕ ಸಾರಸ್ವತ ಲೋಕಕ್ಕೆ ಇರಿಸಿದ ಮೊದಲ ಹೆಜ್ಜೆ. ಕಾರ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಲ ವಿದ್ಯಾರ್ಥಿ ಸಾಹಿತ್ಯ ಪ್ರಶಸ್ತಿಯಿಂದ ಪುರಸ್ಕೃತೆ. ರೂಬಿಕ್ ಕ್ಯೂಬ್ನಲ್ಲಿ ಡ್ಯೂಯಲ್ ಸೈಟ್ ನಿರ್ಮಾಣದ ಮೂಲಕ ಸಾಧಿಸಿದ ಗಿನ್ನೆಸ್ ವಿಶ್ವ ದಾಖಲೆ. ಭಾಷಣ, ದೇಶಭಕ್ತಿ ಗೀತಾ ವಾಚನ, ಏಕಪಾತ್ರಾಭಿನಯ, ಪುಸ್ತಕ ವಿಮರ್ಶೆ ಸೇರಿದಂತೆ ಹಲವಾರು ಸ್ಪರ್ಧೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಬಹುಮಾನ. ವಿಶೇಷವಾಗಿ ಭಾಷಣ ಮತ್ತು ಸಾಹಿತ್ಯ ಕ್ಷೇತ್ರಗಳಲ್ಲಿನ ಅನನ್ಯ ಪ್ರತಿಭೆ. ಮಹಾಭಾರತ ಪರೀಕ್ಷೆಯಲ್ಲಿ ಚಿನ್ನದ ಪದಕ, ಸ್ಟಾರ್ ಕಿಡ್ಸ್ ಸ್ಪರ್ಧೆಯಲ್ಲಿ ರನ್ನರ್ ಅಪ್ ಸೇರಿಸಿದಂತೆ ಇತರ ಕ್ಷೇತ್ರಗಳಲ್ಲಿಯೂ ತೋರಿದ ನೆತ್ತರಿನ ಉತ್ತಮಿಕೆ. ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿಯೂ ನಿರಂತರವಾದ ಸಾಧನೆ. ಶಾಲಾ ಮಟ್ಟದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಚಾಂಪಿಯನ್. ಕಾರಂತ ಬಾಲ ಪುರಸ್ಕಾರ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಸನ್ಮಾನ. ವಿದ್ಯಾಭ್ಯಾಸದ ಜೊತೆಗೆ ಸಾಹಿತ್ಯ, ಸಂಸ್ಕೃತಿ ಮತ್ತು ಕಲಾ ಕ್ಷೇತ್ರಗಳಲ್ಲಿ ಬಹುಮುಖ ಪ್ರತಿಭೆಯನ್ನು ತೋರಿಸುತ್ತಿರುವ ಭರವಸೆಯ ಬೆಳಕು. ಯಾರೀ ಬಾಲಕಿ? ಹಟ್ಟಿಯಂಗಡಿ ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆಯ 10ನೆಯ ತರಗತಿಯ ವಿದ್ಯಾರ್ಥಿನಿ. ಶಿಕ್ಷಕ ದಂಪತಿ ಶ್ರೀ ರಾಮದೇವಾಡಿಗ ಹಾಗೂ ಶ್ರೀಮತಿ ರೂಪಾರವರ ಪ್ರೇಮನಂದನದ ಪ್ರೀತಿ ಪಾರಿಜಾತ. ಇಂದು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಳ್ಳಲಿರುವ ಕುಮಾರಿ ರಿಷಿಕಾ. ಕಾನನದ ಮಲ್ಲಿಗೆ ಯಾವಾಗಲೂ ಮೌನದಿಂದ ತನ್ನ ಸೌರಭವನ್ನು ಸೂಚಿಸುವುದು ಸಹಜ. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬಂತೆ ಸಾಹಿತ್ಯಾಸಕ್ತಿಯನ್ನು, ಬರವಣಿಗೆಯನ್ನು ಕೌಟುಂಬಿಕ ಜವಾಬ್ದಾರಿಯ ನಿರ್ವಹಣೆಗಾಗಿ ಬದಿಗಿರಿಸಿದ ತಾಯಿಯ ಪ್ರೇರಣೆಯಿಂದ ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುವ ಈ ಹುಡುಗಿ 6ನೆಯ ತರಗತಿಯಲ್ಲಿ ತನ್ನೆದೆಯ ಭಾವಗಳನ್ನ ಅಕ್ಷರದ ಚೌಕಟ್ಟಿನಲ್ಲಿ ಬಂಧಿಸಲು ಪ್ರಾರಂಭಿಸಿದ್ದು ವಿಶೇಷ. ಮಲೆನಾಡಿನ ಪರಿಸರ ಕುವೆಂಪುರವರ ಮೇಲೆ ಪ್ರಭಾವ ಬೀರಿದಂತೆ ಶಿರಿಯಾರದ ಕೊಲ್ಕೆಬೇರಿನ ಪ್ರಶಾಂತ ಪರಿಸರ, ಅಕ್ಕರೆಯ ಅಕ್ಕನ ಬೆಂಬಲದ ಸಿಂಧುವಿನ ಬಿಂದುಗಳ ನೆರವಿನಿಂದ ಕವಯತ್ರಿಯಾಗಿ ರೂಪುಗೊಂಡ ಗ್ರಾಮೀಣ ಪ್ರತಿಭೆ. ಆಟಿಕೆಯೊಂದಿಗೆ ಆಟವಾಡುವ ವಯಸ್ಸಿನಲ್ಲಿ ಅಕ್ಷರದೊಂದಿಗೆ ಅನುಸಂಧಾನ ನಡೆಸಲು ಪೂರಕವಾದ ವಾತಾವರಣವನ್ನು ನಡೆಸಿ ದೂರದ ವಿವೇಕ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿನಿಯಾಗಿ ಇದೀಗ 10ನೆಯ ತರಗತಿಯಲ್ಲಿ ಅಧ್ಯಯನ ಮಾಡುತ್ತಿರುವ ಸಂದರ್ಭದಲ್ಲಿಯೇ ಕನಸಿನ ಲೋಕ ಎಂಬ ಕವನ ಸಂಕಲನವನ್ನು ಪ್ರಕಟಿಸಿರುವ ಶ್ರೀ ಉದಯ ಪೂಜಾರಿ ಹಾಗೂ ಪ್ರೇಮರವರ ಕೀರ್ತಿ ಕುಸುಮ. ಇಂದು ಪ್ರಶಸ್ತಿಯಿಂದ ಪುರಸ್ಕೃತರಾಗಲಿರುವ ಕುಮಾರಿ ಪೃಥ್ವಿಗೆ ಅಭಿನಂದನೆ. ಶುಭವಾಗಲಿ.